ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 19ನೇ ವಾಕ್ಯ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಎದುರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ದೇವರಾತ್ಮನು ನಮ್ಮೊಟ್ಟಿಗೆ ಒಂದು ಮಾತನ್ನು ಕೊಡ್ತಾ ಇದ್ದಾನೆ. ಪ್ರಿಯರೇ, ಅವರು ನಿನಗೆ ವಿರುದ್ಧವಾಗಿ, ಅಂದ್ರೆ ನಮಗೆ ವಿರುದ್ಧವಾಗಿ ಕೆಲವು ಜನಾಂಗಗಳಾಗಿರ್ಬೋದು, ಕೆಲವು ಜನರಾಗಿರ್ಬೋದು, ಕೆಲವು ವಿರೋಧಿಗಳಾಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಅವರು ಯುದ್ಧ ಮಾಡ್ಲಿಕ್ಕಾಗಿ ನಮಗೆ ವಿರುದ್ಧವಾಗಿ ಅವರು ಪ್ಲಾನ್ ಅನ್ನ, ಕುಯುಕ್ತಿಗಳನ್ನ ಮಾಡಿಕೊಳ್ಳುತ್ತಾರೆ. ಅವರು ನಮಗೆ ವಿರುದ್ಧವಾಗಿ ಯುದ್ಧಕ್ಕೂ ಕೂಡ ಬರುವಂತ ಸಮಯ, ಸಂದರ್ಭವೂ ಆಗಬಹುದು. ಅವರು ಯುದ್ಧಕ್ಕೂ ಕೂಡ ಬರಬಹುದು. ಆದರೆ ಅವರು ಯುದ್ಧಕ್ಕೆ ಬಂದರೂ ಕೂಡ, ಆದರೆ ನಿನ್ನನ್ನು ಏನು ಮಾಡೋದಿಲ್ಲ ಅಂತೆ, ಸೋಲಿಸಲಾಗುವುದಿಲ್ಲ. ಯಾಕೆಂದರೆ ನಿನ್ನನ್ನು ಎದುರಿಸಲು ನಾನೇ ನಿನ್ನೊಂದಿಗಿರುವೆನು. ಅಂದ್ರೆ ನಮ್ಮನ್ನ ಜೊತೆ ಇದ್ದು ಎದುರಿಸಲು ಆ ಬರುವಂತ ವಿರೋಧಿಗಳನ್ನ, ಆ ಬರುವಂತ ಯುದ್ಧವನ್ನ, ಬರುವಂತ ಕಷ್ಟವನ್ನ, ಬರುವಂತ ಹೋರಾಟವನ್ನ, ಬರುವಂತ ಎಲ್ಲಾ ರೀತಿಯ ಸಂಕಷ್ಟಗಳನ್ನ ಎದುರಿಸಲಿಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಜೊತೆ ಇದ್ದು, ನಮ್ಮ ಜೊತೆನೆ ಇದ್ದು ಆತನು ಎದುರಿಸುವವನಾಗಿದ್ದಾನೆ. ಆತನು ನಮಗೆ ಜಯ ಕೊಡುವವನಾಗಿದ್ದಾನೆ. ಇದು ಯೆಹೋವನಾದ ನನ್ನ ಮಾತು. ನೋಡ್ರಿ, ದೇವರಾತ್ಮನ ಹೇಳ್ತಾ ಇದ್ದಾನೆ, ಇದು ಯೆಹೋವನಾದ ನನ್ನ ಮಾತು. ನಾನು ನಿನಗೆ ಜಯ ಕೊಡ್ತೀನಿ. ನೀನು ಆಸಭಂಗ ಪಡುವುದಿಲ್ಲ, ನಿನಗೆ ಸೋಲಾಗುವುದಿಲ್ಲ, ನೀನು ಸೋತು ಹೋಗುವುದಿಲ್ಲ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ, ಆದ್ರೆ ಅವರು ಗೆಲ್ಲುವುದಿಲ್ಲ, ನೀನು ಗೆಲ್ಲುತ್ತೆ ಎಂಬುದಾಗಿ ದೇವರಾತ್ಮನ ಹೇಳ್ತಾ ಇದ್ದಾನೆ. ದೇವರು ನಿಮ್ಮ ಜೀವಿತದಲ್ಲಿ ಗೆಲುವನ್ನು ಕೊಡಲಿ ಯೇಸುವಿನ ನಾಮದಲ್ಲಿ. ಪ್ರಾರ್ಥಿಸೋಣ. ಸರ್ವಶಕ್ತನೂ ಮಹಾಪರಿಶುದ್ಧನೂ ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ದಿನದಲ್ಲಿ ವಾಕ್ಯವನ್ನು ಕೇಳುತ್ತಿರುವ ನಿನ್ನ ಮಕ್ಕಳ ಜೀವಿತವನ್ನ ಕರ್ತನೆ, ಸೋಲಿನಿಂದ ಗೆಲುವಿಗೆ ಕರ್ತನೆ ನಡೆಸುವಂತ ದೇವರಾಗಿ ನೀನು ಮಾರ್ಪಡಿಸಬೇಕಾಗಿ ನೀನು ಪ್ರಾರ್ಥಿಸ್ತೇನೆ ಸ್ವಾಮಿ. ಅಪ್ಪ, ಯಾರ್ಯಾರು ಇವರ ವಿರುದ್ಧವಾಗಿ ಯುದ್ಧ ಮಾಡ್ಲಿಕ್ಕೆ ಎದ್ದು ಬರ್ತಾ ಇದ್ದಾರೋ, ಯಾರ್ಯಾರು ಇವರು ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೋ, ಇವರ ವಿರುದ್ಧವಾಗಿ ಕರ್ತನೆ ಯುದ್ಧ ಎಬ್ಬಿಸಲು ಪ್ರಯತ್ನ ಮಾಡ್ತಾ ಇದ್ದಾರೋ, ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲಾ ಯುದ್ಧಗಳು ನಿಲ್ಲಲ್ಪಡಲಿ. ಆದ್ರೆ ಕರ್ತನೆ, ಅವರು ಯುದ್ಧ ಮಾಡ್ಲಿಕ್ಕೆ ಬಂದರೂ ಕೂಡ ನೀನು ಇವರ ಜೊತೆ ಇದ್ದು ನಡೆಸುತ್ತೆ ಎಂಬ ನಂಬಿಕೆಯನ್ನು ಹುಟ್ಟಿಸಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಮಹಾನಾಮದಲ್ಲಿ ಪ್ರಾರ್ಥಿಸ್ತವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.